ಆಯ್ತಪ್ಪ ಯಾವುದೋ ಹಲಾಲ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಯಾತಕ್ಕೆ ಪ್ರಾಮುಖ್ಯತೆ ಪ್ರತಿನಿತ್ಯ ನೀವು ಕೊಡ್ತೀರಿ ಟಿವಿಗಳಲ್ಲಿ? ನಿಮ್ಮ TRP ರೈಸ್ ಮಾಡಿಕೊಂಡು ನಿಮ್ಮ ವ್ಯವಹಾರನ ಲಾಭ ಮಾಡ್ಕೊಳ್ಳಲಿಕ್ಕೆ ಸಮಾಜ ಒಡೆದು ಮಾಡಬೇಡಿ. ಇಂಥ ಒಂದು ಅನಾಹುತ ಆಗ್ತಾ ಇರತಕ್ಕಂಥದ್ದೇನಿದೆ, ಮಾಧ್ಯಮದ ಸ್ನೇಹಿತರು ಬಿಲ್ಡಪ್ ಮಾಡಿರ್ತಕ್ಕಂಥ ಸ್ಟೋರಿಗಳು, ಆ ಎರಡು ವರ್ಗದ ಜನರ ರಿಯಾಕ್ಷನ್ಗಳನ್ನು ನೀವೇ ಕೆರಳಿಸಿ ಜನಮಾನಸದಲ್ಲಿ ಎಲ್ಲ ಕಡೆಗೂ ಚರ್ಚಿತವಾಗ್ತಾ ಇರುವಂಥ ವಿಷಯವನ್ನು ನೀವು ಪ್ರಸ್ತಾಪಿಸ್ತಾ ಇದ್ದೀರಿ. ಉಳಿದವ್ರು ಯಾರೂ ಇಷ್ಟು ಧೈರ್ಯವಾಗಿ ಪ್ರಸ್ತಾಪಿಸೋದಕ್ಕೂ ಮುಂದಾಗಿರಲಿಲ್ಲ. ಕುವೆಂಪು ಅವರ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿದರು. ಇವತ್ತು ಅಂಥ ಒಂದು ಶಾಂತಿಯುತವಾದಂಥ ಈ ನಾಡನ್ನು ಒಂದು ದೊಡ್ಡ ಬಿರುಕನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ರಾಜ್ಯ ಈ ರೀತಿ ಆಗುತ್ತೆ ಅಂತ ಹೇಳಿ ನನ್ನ ಕನಸು ಮನಸ್ಸಿನಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನಾವೇ ಕಣ್ಣಾರೆ ನೋಡ್ತಾ ಇದ್ದೇವೆ. ಸಮವಸ್ತ್ರದ ವಿಷಯದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಇಂಥ ಒಂದು ಅನಾಹುತ ಆಗ್ತಾ ಇರತಕ್ಕಂಥದ್ದೇನಿದೆ, ಮಾಧ್ಯಮದ ಸ್ನೇಹಿತರು ಬಿಲ್ಡಪ್ ಮಾಡಿರ್ತಕ್ಕಂಥ ಸ್ಟೋರಿಗಳು, ಆ ಎರಡು ವರ್ಗದ ಜನರ ರಿಯಾಕ್ಷನ್ಗಳನ್ನು ನೀವೇ ಕೆರಳಿಸಿ ಅವರಿಂದ ನೀವು ಅದನ್ನು ತೋರಿಸ್ತಾ ಸಮಾಜದಲ್ಲಿ ಕಲುಷಿತವಾದಂಥ ವಾತಾವರಣ ಇವತ್ತು ಪ್ರಾರಂಭ ಆಗಿದ್ದರೆ ಪತ್ರಿಕಾ ರಂಗಕ್ಕೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಂಥ ಒಂದು ವಾತಾವರಣ ಯಾರೋ ಆಯಿತು, ಯಾವುದೋ ಸಂಘಟನೆಗಳು, ಕುಮಾರಸ್ವಾಮಿ ಅವರು ಎಲ್ಲ ಯಾತಿಕ್ ಅಧ್ಯಕ್ಷರೇ, ಚುನಾವಣಾ ಪದ್ಧತಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸುಧಾರಣೆಗೆ. ನೀವು ಬಹಳ ಗಂಭೀರವಾದಂಥ ವಿಷಯ, ಜನಮಾನಸದಲ್ಲಿ ಎಲ್ಲ ಕಡೆಗೂ ಚರ್ಚಿತವಾಗ್ತಾ ಇರುವಂಥ ವಿಷಯವನ್ನು ನೀವು ಪ್ರಸ್ತಾಪಿಸ್ತಾ ಇದ್ದೀರಿ. ಉಳಿದವ್ರು ಯಾರೂ ಇಷ್ಟು ಧೈರ್ಯವಾಗಿ ಪ್ರಸ್ತಾಪಿಸೋದಕ್ಕೂ ಮುಂದಾಗಿರಲಿಲ್ಲ. ತಮಗೆ ಅಭಿನಂದಿಸ್ತೇನೆ. ಆದರೆ ಇದು ನಮ್ಮ ಜವಾಬ್ದಾರಿ ಅಂತ ಅಷ್ಟೇ ಎಲ್ಲರದ್ದು ಅನಿಸಿರೋದು. ಎಲ್ಲರಿಗೂ ಇದೆ ಜವಾಬ್ದಾರಿ ಅಧ್ಯಕ್ಷರೇ. ಪ್ರಶ್ನೆ ಇಲ್ಲ, ಇದು ನಮ್ದಷ್ಟೇ, ಉಳಿದವ್ರದ್ದು ಯಾರ್ದು ಅಲ್ಲ. ಇದು ಅಧ್ಯಕ್ಷರೇ, ಇಲ್ಲಿ ಅವರಿಗೆ ಅವ್ರವ್ರ TRP ಅಷ್ಟೇ ಮುಖ್ಯ. ಇದನ್ನೆಲ್ಲ ಸರಿ ಮಾಡಬೇಕಾದವರು ನಮ್ಮ ಜವಾಬ್ದಾರಿ. ನಾವು ಬಂದಿರೋದೇ ಅಧ್ಯಕ್ಷರಲ್ಲಿ. ನಮಗೆ ಕಲುಷಿತ ವಾತಾವರಣ ಯಾರಾದರೂ ಮಾಡಲಿ, ಈ ದೇಶದ ಈ ರಾಜ್ಯದ ಒಂದು ಶಾಂತಿಯುತವಾದಂಥ ಈ ರಾಜ್ಯ, ಕುವೆಂಪು ಅವರನ್ನ ನೀವಿಲ್ಲಿ ರೆಫರ್ ಮಾಡಿದ್ದೀರಿ. ಕುವೆಂಪು ಅವರ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿದರು. ಇವತ್ತು ಅಂಥ ಒಂದು ಶಾಂತಿಯುತವಾದಂಥ ಈ ನಾಡನ್ನು ಒಂದು ದೊಡ್ಡ ಬಿರುಕನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ರಾಜ್ಯ ಈ ರೀತಿ ಆಗುತ್ತೆ ಅಂತ ಹೇಳಿ ನನ್ನ ಕನಸು ಮನಸ್ಸಿನಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನಾವ್ಯಾರೂ ಶಾಶ್ವತ ಇಲ್ಲ. ಇಲ್ಲಿ ಅಧಿಕಾರ ಬರುತ್ತೆ ಹೋಗುತ್ತೆ ಅಧ್ಯಕ್ಷರೇ. ಆದರೆ ಆ ಜನಗಳ ನೋವುಗಳು ಯಾವುದೇ ವರ್ಗ ನಾನು ಹೇಳಕ್ಕೆ ಹೋಗೋದಿಲ್ಲ, ಎಲ್ಲ ವರ್ಗದಲ್ಲೂ ಬಡವರಿದ್ದಾರೆ. ಪ್ರತಿನಿತ್ಯದ 2 ಹೊತ್ತಿನ ಕೂಳಿಗೆ ಅವ್ರು ಪಡಬೇಕಂತ ಶ್ರಮ ಏನಿದೆ ಕಣ್ಣಾರೆ ನೋಡ್ತಾ ಇದ್ದೇವೆ ಅಧ್ಯಕ್ಷರೇ. ಅದು ಯಾವುದು ನಮಗೆ ಇವತ್ತು ಬೇಕಾಗಿಲ್ಲ, ಮಾಧ್ಯಮದ ಸ್ನೇಹಿತರಿಗೂ ಬೇಕಿಲ್ಲ. ಇಲ್ಲಿ ಅವ್ರು ಕೊಡ್ತಕ್ಕಂಥ ವರದಿಗಳು, ಆಯ್ತಪ್ಪ ಯಾವುದೋ ಹಲಾಲ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಯಾತಕ್ಕೆ ಪ್ರಾಮುಖ್ಯತೆ ಪ್ರತಿನಿತ್ಯ ನೀವು ಕೊಡ್ತೀರಿ ಟಿವಿಗಳಲ್ಲಿ? ಯಾತಕ್ಕೆ ಎನ್ಕರೇಜ್ ಮಾಡ್ತೀರಿ? ಎರಡು ವರ್ಗದಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊತೀರಿ. ನಿಮ್ಮ TRP ರೈಸ್ ಮಾಡಿಕೊಂಡು ನಿಮ್ಮ ವ್ಯವಹಾರನ ಲಾಭ ಮಾಡ್ಕೊಳ್ಳಲಿಕ್ಕೆ ಸಮಾಜ ಒಡೆದು ಮಾಡಬೇಡಿ. ಎಲ್ಲದಕ್ಕೂ ರಾಜಕಾರಣಿಗಳನ್ನ ದೂಷಿಸಬೇಡಿ. ಇದು ನಾನು ಸವಿನಯಪೂರ್ವಕವಾಗಿ ಮಾಧ್ಯಮದ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ನನ್ನ ಕೃಷ್ಣ ಬೈರೇಗೌಡರು ಹೇಳಿದ್ದಕ್ಕೆ ಓಪನ್ ಆಗಿ ಹೇಳ್ತಾ ಇದ್ದೇನೆ. ಅಧ್ಯಕ್ಷರೇ, ಇಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಅಧ್ಯಕ್ಷರೇ, ಇವತ್ತು ನಾನು ಒಂದು 2-3 ಪಾಯಿಂಟ್ ಹೇಳಿ ಆಮೇಲೆ ನಿಜವಾದ ವಾಸ್ತವಾಂಶ ಏನಿದೆಯಲ್ಲ, ಇಲ್ಲಿರ್ತಕ್ಕಂಥ 224 ಸದಸ್ಯರುಗಳ ಪರಿಸ್ಥಿತಿ ನೇರವಾಗಿ ನಾನು ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ನನಗೆ ಯಾವ ಆತಂಕ ಇಲ್ಲ. ಓಟ್ ಕೊಡ್ತಕ್ಕಂಥ ಜನ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಇವತ್ತು ಸರಿಪಡಿಸ್ಬೇಕಾದವರು ನಾವು ಜನಪ್ರತಿನಿಧಿಗಳಲ್ಲ, ಅಷ್ಟೇ ಅಲ್ಲ ಅಧ್ಯಕ್ಷರೇ, ಈ ನಾಡಿನ 6.5 ಕೋಟಿ ಜನತೆಯ ಜವಾಬ್ದಾರಿ ಇದೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಮೊದಲು ಅವರಲ್ಲಿ ಈ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ನಾವು ಇವತ್ತು ತಿಳುವಳಿಕೆ ಮೂಡಿಸಬೇಕಾಗಿದೆ. ಬರೀ ನಾವು ಮಾತ್ರ ಇಲ್ಲಿ ತಿಳುವಳಿಕೆ ಮೂಡಿಸ್ಕೊಂಡು ನಾವು ಈ ಒಂದು ರಿಫಾರ್ಮ್ಸ್ ತರ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಲೆವೆಲಲ್ಲಿ ತೀರ್ಮಾನ ಮಾಡಲಿಕ್ಕೆ ಬಹುಶಃ ನಮ್ಮ ಕೈಲಿ ಆ ಶಕ್ತಿ, ಅದರಲ್ಲಿ ಯಶಸ್ಸು ಕಾಣಲ್ಲ ಅಧ್ಯಕ್ಷರೇ, ನನ್ನ ಅಭಿಪ್ರಾಯದಲ್ಲಿ. ಅಧ್ಯಕ್ಷರೇ,